I am making a historic announcement. British rule will end on August 15th, 1947. India will become independent on that day. 1947ರ ಜೂನ್ 4ರ ಆ ಮಧ್ಯಾಹ್ನ ಇಡೀ ದೇಶವೇ ರೇಡಿಯೋ ಮುಂದೆ ಕುಳಿತು ಉಸಿರು ಬಿಗಿ ಹಿಡಿದು ಕಾಯ್ತಾ ಇತ್ತು. ಬ್ರಿಟಿಷರು ಭಾರತ ಬಿಟ್ಟು ಹೋಗಲಿದ್ದಾರೆ, ಆಗಸ್ಟ್ 15ರಂದೇ ನಮಗೆ ಸ್ವಾತಂತ್ರ್ಯ ಸಿಗಲಿದೆ ಅನ್ನುವ ಐತಿಹಾಸಿಕ ಘೋಷಣೆ ರೇಡಿಯೋದಲ್ಲಿ ಮೊಳಗಿತು. ಇಡೀ ದೇಶ ಸಂಭ್ರಮದ ಅಲೆಯಲ್ಲಿ ತೇಲುತ್ತಿದ್ರೆ ಕೋಲ್ಕತ್ತಾದ ಆ ಸಣ್ಣ ಕೋಣೆಯಲ್ಲಿ ಕುಳಿತಿದ್ದ ಆ ವ್ಯಕ್ತಿ ಮಾತ್ರ ರೇಡಿಯೋ ಕೇಳಿ ದಿಢೀರನೆ ಬೆಚ್ಚಿಬಿದ್ದ. ಇಡೀ ದೇಹ ಬೆವತು ನಡುಗುತ್ತಾ ತನ್ನ ಜ್ಯೋತಿಷ್ಯದ ಚಾರ್ಟ್ಗಳತ್ತ ಓಡಿದ. ಅಲ್ಲಿ ಗ್ರಹಗತಿಗಳ ಸ್ಥಿತಿ ನೋಡಿದ ಆತ ತಲೆ ಮೇಲೆ ಕೈ ಹೊತ್ತು ಏನು ಮಾಡ್ಬಿಟ್ರು ಇವರು, ಎಂತ ಘೋರ ತಪ್ಪು ಮಾಡಿಬಿಟ್ರು ಅಂತ ಗಾಬರಿಯಿಂದ ಅರಚಾಡಲು ಶುರು ಮಾಡಿದ. ಆತ ಬೇರ್ಯಾರು ಅಲ್ಲ, ಪ್ರಸಿದ್ಧ ಜ್ಯೋತಿಷಿ ಸ್ವಾಮಿ ಮದನಾನಂದ್. ಬ್ರಿಟಿಷ್ ವೈಸ್ರಾಯ್ಗೆ ಪತ್ರ ಬರೆದ ಇವರು, ದೇವರ ಪ್ರೀತಿಗಾಗಿ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಡಿ, ಒಂದು ವೇಳೆ ಕೊಟ್ರೆ ದೇಶದಲ್ಲಿ ಮಹಾ ವಿನಾಶ, ರಕ್ತಪಾತ ಕಾದಿದೆ ಅಂತ ಗಡಗಡ ನಡುಗುತ್ತಾ ಎಚ್ಚರಿಸಿದ್ರು. ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ಆಗಸ್ಟ್ 15ರ ಪುಟಗಳು ಅತ್ಯಂತ ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಿವೆ. ಆದ್ರೆ ಆ ದಿನದ ನಿರ್ಧಾರದ ಹಿಂದೆ ನಡೆದ ಹೈಡ್ರಾಮಾ, ರಾಜಕೀಯ ಬಿಕ್ಕಟ್ಟು ಮತ್ತು ಜ್ಯೋತಿಷ್ಯದ ಸಂಘರ್ಷದ ಕತೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. 1947ರ ಆಗಸ್ಟ್ 15 ಅತ್ಯಂತ ಅಶುಭ ದಿನ ಅಂತ ನಮ್ಮ ದೇಶದ ಜ್ಯೋತಿಷಿಗಳು ಕಟುವಾಗಿ ವಿರೋಧಿಸಿದಾಗ ಇಡೀ ದೇಶದ ನಾಯಕರು ಕಂಗಾಲಾಗಿದ್ದರು. ಅಷ್ಟಕ್ಕೂ ಬ್ರಿಟಿಷರ ಆ ಕೊನೆಯ ರಾತ್ರಿಗಳಲ್ಲಿ ನಡೆದಿದ್ದೇನು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಆ ಮಧ್ಯರಾತ್ರಿಯ ಐತಿಹಾಸಿಕ ಕ್ಷಣದ ಹಿಂದೆ ಅಡಗಿರುವ ನಿಗೂಢ ಸತ್ಯಗಳೇನು, ಭಾರತಕ್ಕೆ ಮಧ್ಯರಾತ್ರಿಯಲ್ಲೇ ಸ್ವಾತಂತ್ರ್ಯ ಸಿಗಲು ನಿಜವಾದ ಕಾರಣವೇನು, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕತೆ ಶುರುವಾಗೋದು 1947ರ ಬೇಸಿಗೆಯ ಬಿಸಿಲಿನಲ್ಲಿ. ಬ್ರಿಟಿಷರು ಈ ದೇಶವನ್ನಾಳಲು ಇನ್ನೂ ಸಾಧ್ಯವೇ ಇಲ್ಲ ಅನ್ನೋದು ಲಂಡನ್ನಲ್ಲಿ ಕುಳಿತಿದ್ದ ಬ್ರಿಟಿಷ್ ಪ್ರಧಾನಿ ಮತ್ತು ಸಂಸತ್ತಿಗೆ ಮನವರಿಕೆಯಾಗಿತ್ತು. ಭಾರತದ ಕ್ರಾಂತಿಕಾರಿಗಳ ಹೋರಾಟ, ಸಶಸ್ತ್ರ ದಂಗೆಗಳು ಬ್ರಿಟಿಷರ ಬೆನ್ನೆಲುಬನ್ನೇ ಮುರಿದಿದ್ದವು. ಹೀಗಾಗಿ ಬ್ರಿಟಿಷರು ಗೌರವಯುತವಾಗಿ ಭಾರತದಿಂದ ಹೊರಹೋಗಬೇಕೇ ಅಥವಾ ದೇಶದಲ್ಲಿ ದಂಗೆ ಎದ್ದು ಅವರು ಬಲವಂತವಾಗಿ ಓಡಿ ಹೋಗಬೇಕೆ ಎನ್ನುವ ಪ್ರಶ್ನೆ ಮಾತ್ರ ಅವರ ಮುಂದಿತ್ತು. ಆದರೆ ಭಾರತದ ಒಳಗಿನ ಪರಿಸ್ಥಿತಿ ತೀವ್ರ ಕಳವಳಕಾರಿಯಾಗಿತ್ತು. ಕಾಂಗ್ರೆಸ್ ಅಖಂಡ ಭಾರತವನ್ನ ಬಯಸ್ತಾ ಇದ್ರೆ, ಇತ್ತ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ ಯಾವುದೇ ರಾಜಿಗೂ ಒಪ್ತಿರ್ಲಿಲ್ಲ. ಜಿನ್ನಾಗೆ ದೇಶದ ವಿಭಜನೆ ಮಾತ್ರ ಬೇಕಿತ್ತು. ಫ್ರೀಡಮ್ ಎಟ್ ಮಿಡ್ ನೈಟ್ ಪುಸ್ತಕದಲ್ಲಿ ಲೇಖಕರಾದ ಡೊಮಿನಿಕ್ ಲ್ಯಾಪಿಯಾರ್ ಮತ್ತು ಲ್ಯಾರಿ ಕಾಲಿನ್ಸ್ ಬರೆಯುವಂತೆ, ಜಿನ್ನಾ ಅವರು ಒಂದು ತ್ವರಿತ ಶಸ್ತ್ರಚಿಕಿತ್ಸೆಯಂತೆ ದೇಶವನ್ನ ವಿಭಜಿಸಬೇಕು ಅಂತ ಹಠ ಹಿಡಿದಿದ್ರು. ಇದೇ ಬಿಕ್ಕಟ್ಟಿನ ನಡುವೆ ಜೂನ್ 3, 1947ರಂದು ಆಲ್ ಇಂಡಿಯಾ ರೇಡಿಯೋ ಮೂಲಕ ದೇಶವನ್ನ ಉದ್ದೇಶಿಸಿ ಮಾತನಾಡಿದ ಕೊನೆಯ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್, ಜವಾಹರ್ಲಾಲ್ ನೆಹರು, ಜಿನ್ನಾ ಮತ್ತು ಬಲ್ದೇವ್ ಸಿಂಗ್ ಅವರು ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಪ್ರತ್ಯೇಕ ದೇಶಗಳ ವಿಭಜನೆಯ ಯೋಜನೆಯನ್ನ ಪ್ರಕಟಿಸಿದ್ರು. ಇದೇ ಮೌಂಟ್ ಬ್ಯಾಟನ್ ಪ್ಲಾನ್. ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋಗಲು ಈ ಹಿಂದೆ ನಿಗದಿಪಡಿಸಿದ್ದ ಜೂನ್ 1948ರ ಗಡುವನ್ನ ದಿಢೀರನೆ ಹತ್ತಿರ ತರಲಾಯಿತು. ಆದರೆ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಜೂನ್ 3ರ ರೇಡಿಯೋ ಪ್ರಕಟಣೆಯ ಮರುದಿನವೇ ಅಂದ್ರೆ ಜೂನ್ 4, 1947ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ದಿಢೀರನೆ ಪತ್ರಿಕಾಗೋಷ್ಠಿಯೊಂದನ್ನ ಕರೀತಾರೆ. ಅಲ್ಲಿವರೆಗೂ ಯಾರು ಊಹಿಸದ ಆ ಒಂದು ದೊಡ್ಡ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ನಾವು ಜೂನ್ 1948ರವರೆಗೆ ಕಾಯೋದಿಲ್ಲ, ಕೇವಲ 10 ವಾರಗಳ ಒಳಗಾಗಿ ಅಂದ್ರೆ ಆಗಸ್ಟ್ 15, 1947ರಂದೇ ಭಾರತಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಿದ್ದೇವೆ ಎಂದು ಘೋಷಣೆ ಮಾಡಿಯೇ ಬಿಟ್ರು. ಈ ಸುದ್ದಿ ರೇಡಿಯೋದಲ್ಲಿ ಬಿತ್ತರವಾಗ್ತಾ ಇದ್ದಂತೆ ಇಡೀ ದೇಶ ಸಂಭ್ರಮಿಸಬೇಕಿತ್ತು ನಿಜ. ಆದರೆ ದೇಶದ ಹಿರಿಯ ಜ್ಯೋತಿಷಿಗಳು, ಸಂಸ್ಕೃತ ಪಂಡಿತರು ಮಾತ್ರ ಈ ದಿನಾಂಕವನ್ನ ಕೇಳಿ ಬೆಚ್ಚಿಬಿದ್ರು. ಬನಾರಸ್ನಿಂದ ಹಿಡಿದು ದಕ್ಷಿಣ ಭಾರತದವರೆಗಿನ 100 ಜ್ಯೋತಿಷಿಗಳು ತಮ್ಮ ಗ್ರಹಗತಿಗಳ ಚಾರ್ಟ್ ಬಿಡಿಸಿ ನೋಡೋದಕ್ಕೆ ಶುರು ಮಾಡಿದ್ರು. ಲ್ಯಾಪಿಯಾರ್ ಮತ್ತು ಕಾಲಿನ್ಸ್ ಬರೆಯುವಂತೆ, ಮೌಂಟ್ ಬ್ಯಾಟನ್ ಅವರು ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಜ್ಯೋತಿಷಿಗಳನ್ನ ಸಂಪರ್ಕಿಸದೆ ಈ ದಿನಾಂಕವನ್ನ ಘೋಷಿಸುವ ಮೂಲಕ ಭಾರತೀಯ ಸಂಪ್ರದಾಯದ ವಿರುದ್ಧ ದೊಡ್ಡ ತಪ್ಪು ಮಾಡಿದ್ದರು. ಭಾರತದಲ್ಲಿ ಯಾವುದೇ ಹೊಸ ರಾಜ್ಯ ಅಥವಾ ಶುಭ ಕಾರ್ಯವನ್ನ ಆರಂಭಿಸುವ ಮುನ್ನ ಶುಭ ಮುಹೂರ್ತವನ್ನ ನೋಡೋದು ಅನಾದಿ ಕಾಲದ ಪದ್ಧತಿ.
ಜ್ಯೋತಿಷಿಗಳ ಪ್ರಕಾರ ವಾರದ ಕೆಲವು ದಿನಗಳು ಅತ್ಯಂತ ಅಶುಭವಾಗಿದ್ದವು. ಅದರಲ್ಲಿ ಶುಕ್ರವಾರವು ಒಂದು. ಆದರೆ ಮೌಂಟ್ ಬ್ಯಾಟನ್ ಆರಿಸಿದ ಆಗಸ್ಟ್ 15 ಆ ವರ್ಷದ ಶುಕ್ರವಾರವಾಗಿತ್ತು. ಕೋಲ್ಕತ್ತಾದಲ್ಲಿದ್ದ ಜ್ಯೋತಿಷಿ ಸ್ವಾಮಿ ಮದನಾನಂದ್ ಅವರು ತಮ್ಮ ಲೆಕ್ಕಾಚಾರಗಳನ್ನ ಪೂರ್ಣಗೊಳಿಸಿದಾಗ ಅವರಿಗೆ ಕೈಕಾಲು ನಡುಗಲು ಆರಂಭಿಸಿತು. ಆ ದಿನದ ಗ್ರಹಗಳ ಸ್ಥಿತಿ ತೀವ್ರವಾಗಿ ದುರಂತವನ್ನ ಸಂಕೇತಿಸ್ತಾ ಇತ್ತು. ಅಂದು ಭಾರತವು ಮಕರ ರಾಶಿಯಲ್ಲಿ ಉದಯಿಸುತ್ತಿತ್ತು. ಅದರ ಮೇಲಾಗಿ ಶನಿ ಮತ್ತು ರಾಹು ಗ್ರಹಗಳು ಭಾರತದ ಜಾತಕದ ಮೇಲೆ ತೀವ್ರ ಪ್ರಭಾವ ಬೀರ್ತಾ ಇತ್ತು. ಇಷ್ಟೇ ಅಲ್ಲದೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರರು ನಕ್ಷತ್ರ ಮಂಡಲದ ಅತ್ಯಂತ ಶಾಪಗ್ರಸ್ತ ಸ್ಥಾನಗಳಲ್ಲಿ ನೆಲೆಸಿದ್ರು. ಸ್ವಾಮಿ ಮದನಾನಂದ್ ಆತಂಕದಿಂದ ಕಿರುಚಾಡಿ ನೇರವಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ಗೆ ಪತ್ರ ಬರೆದ್ರು. ಆ ಪತ್ರದಲ್ಲಿ ಅವರು ಬರೆದ ಮಾತುಗಳು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿವೆ. ದೇವರ ಪ್ರೀತಿಗಾಗಿ ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಬೇಡಿ. ಒಂದು ವೇಳೆ ನಕ್ಷತ್ರಗಳಿಂದ ಶಾಪಗ್ರಸ್ತವಾದ ಈ ದಿನದಂದು ಸ್ವತಂತ್ರ ಭಾರತ ದೇಶ ಜನಿಸಿದ್ರೆ ಮುಂದೆ ದೇಶವು ಭೀಕರ ಪ್ರವಾಹಗಳು, ಬರಗಾಲಗಳು, ಕ್ಷಾಮಗಳು ಮತ್ತು ದಾರುಣವಾದ ಸಾಮೂಹಿಕ ನರಮೇಧಗಳನ್ನ ಎದುರಿಸಬೇಕಾಗುತ್ತೆ. ಸ್ನೇಹಿತರೆ, ಕೇವಲ ಮದನಾನಂದ್ ಮಾತ್ರವಲ್ಲ, ಕಾಶಿಯ ಪಂಡಿತರು ಮತ್ತು ದಕ್ಷಿಣ ಭಾರತದ 100 ಜ್ಯೋತಿಷಿಗಳು ಜಂಟಿಯಾಗಿ ಘೋಷಣೆ ಮಾಡ್ತಾರೆ. ಅವರು ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನ ನೀಡಿ, ನಾವು ಅಶುಭ ದಿನದಂದು ಸ್ವಾತಂತ್ರ್ಯ ಪಡೆದು ಶಾಶ್ವತ ನರಕ ಮತ್ತು ನಾಶವನ್ನ ಅನುಭವಿಸೋದಕ್ಕಿಂತ ಬ್ರಿಟಿಷರ ಆಡಳಿತವನ್ನ ಇನ್ನೂ 1 ದಿನ ಹೆಚ್ಚು ಸಹಿಸಿಕೊಳ್ಳಲು ಸಿದ್ಧರಿದ್ದೇವೆ. ಆದರೆ ಆಗಸ್ಟ್ 15ರಂದು ಮಾತ್ರ ಸ್ವಾತಂತ್ರ್ಯ ಬೇಡ ಅಂತ ವಾದಿಸ್ತಾರೆ. ಇಲ್ಲಿ ಮೂಡುವ ಪ್ರಶ್ನೆ ಏನಂದ್ರೆ, ಬ್ರಿಟಿಷ್ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಜ್ಯೋತಿಷ್ಯ ಲೆಕ್ಕಾಚಾರ ನೋಡಿ ಆಗಸ್ಟ್ 15ರನ್ನ ಆರಿಸಿದ್ದರೆ? ಖಂಡಿತ ಇಲ್ಲ. ಅವರ ಆಯ್ಕೆಯ ಹಿಂದೆ ಯಾವುದೇ ಜ್ಯೋತಿಷ್ಯದ ಕಾರಣವಿರಲಿಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ ತಾವೇ ಇಡೀ ಭಾರತದ ಸ್ವಾತಂತ್ರ್ಯ ಪ್ರಕ್ರಿಯೆಯ ಯಜಮಾನ ಎಂದು ಜಗತ್ತಿಗೆ ತೋರಿಸಿಕೊಳ್ಳಲು ಬಯಸಿದ್ದರು. ಅವರು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ದಿನಾಂಕಕ್ಕಾಗಿ ಹುಡುಕ್ತಾ ಇದ್ದಾಗ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ದಿನಾಂಕ ನೆನಪಾಗುತ್ತೆ. ಅದೇ ಆಗಸ್ಟ್ 15. ಯಾಕಂದ್ರೆ ಆಗಸ್ಟ್ 15 2ನೇ ಮಹಾಯುದ್ಧದಲ್ಲಿ ಮಿತ್ರ ರಾಷ್ಟ್ರಗಳ ಮುಂದೆ ಜಪಾನ್ ದೇಶದ ಸೇನೆ ಸಂಪೂರ್ಣವಾಗಿ ಶರಣಾದ 2ನೇ ವಾರ್ಷಿಕೋತ್ಸವದ ದಿನವಾಗಿತ್ತು. ತನ್ನ ವೈಯಕ್ತಿಕ ಹೆಮ್ಮೆ ಮತ್ತು ವಿಜಯದ ನೆನಪಿಗಾಗಿ ಮೌಂಟ್ ಬ್ಯಾಟನ್ ಈ ದಿನಾಂಕವನ್ನೇ ನಿಗದಿಪಡಿಸಿದ್ದರು. ಆದರೆ ಈಗ ದಿನಾಂಕ ಘೋಷಣೆಯಾಗಿ ಹೋಗಿತ್ತು. ಇಡೀ ಜಗತ್ತಿನ ಮಾಧ್ಯಮಗಳು ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಗಲಿದೆ ಅಂತ ವರದಿ ಮಾಡಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ದಿನಾಂಕ ಬದಲಾಯಿಸುವುದು ಅಸಾಧ್ಯವಾಗಿತ್ತು. ಇತ್ತ ಜ್ಯೋತಿಷಿಗಳು ಎಚ್ಚರಿಕೆ ನೀಡ್ತಾ ಇದ್ದಾರೆ, ಅತ್ತ ದಿನಾಂಕ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಆಗ ಜವಾಹರ್ಲಾಲ್ ನೆಹರು ಅವರು ಇತಿಹಾಸದಲ್ಲೇ ಅತ್ಯಂತ ಚಾಣಾಕ್ಷ ಮತ್ತು ಬುದ್ಧಿವಂತಿಕೆಯ ಮಧ್ಯಮ ಮಾರ್ಗವನ್ನ ಆಯ್ದುಕೊಳ್ಳುತ್ತಾರೆ. KN ರಾವ್ ಅವರ ದಿ ನೆಹರು ಡೈನಾಸ್ಟಿ ಪುಸ್ತಕದಲ್ಲಿ ಇತಿಹಾಸಕಾರ ದುರ್ಗದಾಸ್ ಅವರ ಇಂಡಿಯಾ ಫ್ರಮ್ ಕರ್ಜನ್ ಟು ನೆಹರು ಅಂಡ್ ಆಫ್ಟರ್ ಎನ್ನುವ ಪುಸ್ತಕದ ಉಲ್ಲೇಖಗಳಿವೆ. ಅದರ ಪ್ರಕಾರ ನೆಹರು ಅವರು ಜ್ಯೋತಿಷಿಗಳೊಂದಿಗೆ ಚರ್ಚಿಸಿ ಒಂದು ಅದ್ಭುತ ಹೊಂದಾಣಿಕೆಗೆ ಬರ್ತಾರೆ. ಅದೇನಂದ್ರೆ, ಭಾರತದ ಸಂವಿಧಾನ ಸಭೆಯನ್ನ ಆಗಸ್ಟ್ 14ರ ಮಧ್ಯಾಹ್ನವೇ ಕರೆಯೋದು ಮತ್ತು ಸಭೆಯನ್ನ ಮಧ್ಯರಾತ್ರಿಯವರೆಗೂ ಮುಂದುವರಿಸೋದು. ಇದರ ಹಿಂದಿರುವ ತರ್ಕವನ್ನ ಅರ್ಥ ಮಾಡ್ಕೊಳ್ಬೇಕು. ಪಾಶ್ಚಾತ್ಯ ಪದ್ಧತಿ ಪ್ರಕಾರ ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಹಳೆಯ ದಿನ ಮುಗಿದು ಹೊಸ ದಿನಾಂಕ ಅಂದ್ರೆ ಆಗಸ್ಟ್ 15 ಉದಯಿಸುತ್ತದೆ. ಹಿಂದೂ ಪಂಚಾಂಗದ ಪದ್ಧತಿ ಪ್ರಕಾರ ಹೊಸ ದಿನವು ಮಧ್ಯರಾತ್ರಿ ಆರಂಭವಾಗೋದಿಲ್ಲ, ಬದಲಿಗೆ ಮರುದಿನ ಮುಂಜಾನೆ ಸೂರ್ಯೋದಯದೊಂದಿಗೆ ಆರಂಭವಾಗುತ್ತದೆ. ಜ್ಯೋತಿಷಿಗಳ ಪ್ರಕಾರ ಆಗಸ್ಟ್ 14ರ ರಾತ್ರಿ 12 ಗಂಟೆಯ ಸಮಯವು ಅತ್ಯಂತ ಶುಭದಾಯಕವಾದ ಅಭಿಜಿತ್ ಮುಹೂರ್ತ ಮತ್ತು ಶನಿಯ ಪ್ರಭಾವವಿರುವ ಪುಷ್ಯ ನಕ್ಷತ್ರಕ್ಕೆ ಹೊಂದಿಕೆಯಾಗ್ತಾ ಇತ್ತು. ವೈದಿಕ ಜ್ಯೋತಿಷ್ಯದಲ್ಲಿ ಬೇರೆ ಯಾವುದೇ ಶುಭ ಮುಹೂರ್ತ ಸಿಗದೇ ಇದ್ದಾಗ ಅಭಿಜಿತ್ ಮುಹೂರ್ತದಲ್ಲಿ ಕೆಲಸವನ್ನ ಆರಂಭಿಸಬಹುದು ಮತ್ತು ಪುಷ್ಯ ನಕ್ಷತ್ರವು ಯಾವುದೇ ಹೊಸ ಸಾಮ್ರಾಜ್ಯವನ್ನ ಸ್ಥಾಪಿಸಲು ಅತ್ಯಂತ ಪ್ರಶಸ್ತವಾದ ಮಹಾ ನಕ್ಷತ್ರವಾಗಿದೆ. ಹೀಗೆ ಮಧ್ಯರಾತ್ರಿಯ ಸಮಯದಲ್ಲಿ ದೇಶವು ವೃಷಭ ಲಗ್ನದಲ್ಲಿ ಉದಯಿಸಿತು. ಇದು ಸ್ಥಿರತೆಯನ್ನ ಸೂಚಿಸುತ್ತದೆ. ಈ ಜಾಣ್ಮೆಯ ನಿರ್ಧಾರದಿಂದಾಗಿ ಬ್ರಿಟಿಷರಿಗೆ ಆಗಸ್ಟ್ 15ರಂದು ಸ್ವಾತಂತ್ರ್ಯ ನೀಡಿದಂತೆಯೂ ಆಯಿತು. ಇತ್ತ ಭಾರತೀಯ ನಂಬಿಕೆಗಳ ಪ್ರಕಾರ ಶಾಪಗ್ರಸ್ತ ಸಮಯ ಕಳೆದು ಅತ್ಯಂತ ಶುಭ ಮುಹೂರ್ತದಲ್ಲಿ ದೇಶದ ಉದಯವಾದಂತೆಯೂ ಆಯಿತು. ಇದನ್ನ ಮೌಂಟ್ ಬ್ಯಾಟನ್ ಕೂಡ ಒಪ್ಕೊಂಡರು. ಸ್ನೇಹಿತರೆ, ಈಗ ಸ್ವತಂತ್ರ ಭಾರತವು 80ನೇ ವರ್ಷದತ್ತ ಮುನ್ನಡೆಯುತ್ತಿದೆ. ಸ್ವಾಮಿ ಮದನಾನಂದ ಅವರು ಅಂದು ಎಚ್ಚರಿಸಿದಂತೆ ಭಾರತವು ಹಲವು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗಿ ಬಂದಿದ್ದು ನಿಜ.
ದೇಶದ ವಿಭಜನೆಯ ಸಮಯದಲ್ಲಿ ಭೀಕರ ರಕ್ತಪಾತ ಮತ್ತು ಸಾಮೂಹಿಕ ಹತ್ಯಾಕಾಂಡಗಳು ನಡೆದವು. ಆ ಭೀಕರ ದುರಂತವು ಅಶುಭ ದಿನದ ಹುಟ್ಟಿನಿಂದಲೇ ಸಂಭವಿಸಿತೆ ಎನ್ನುವ ಚರ್ಚೆಗಳು ಇಂದಿಗೂ ಜ್ಯೋತಿಷ್ಯ ವಲಯಗಳಲ್ಲಿ ನಡೆಯುತ್ತಲೇ ಇದೆ. ಆದರೆ ಅದೇ ಸಮಯದಲ್ಲಿ ನೆಹರು ಮತ್ತು ಇತರೆ ಹಿರಿಯ ನಾಯಕರು ಕಂಡುಕೊಂಡ ಆ ಮಧ್ಯರಾತ್ರಿಯ ಶುಭ ಮುಹೂರ್ತ ಮತ್ತು ದೇಶದ ಕೋಟ್ಯಂತರ ಜನರ ಕಠಿಣ ಪರಿಶ್ರಮದಿಂದಾಗಿ ಇಂದು ಭಾರತವು ಜಗತ್ತಿನ ಅತಿದೊಡ್ಡ ಆರ್ಥಿಕ ಮತ್ತು ತಾಂತ್ರಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಕೊನೆಯದಾಗಿ ಹೇಳಬೇಕು ಅಂದ್ರೆ ಸ್ನೇಹಿತರೆ, ಆಕಾಶದಲ್ಲಿರುವ ನಕ್ಷತ್ರಗಳು ಏನೇ ಹೇಳಿರಲಿ, ನಮ್ಮ ದೇಶದ ಕೋಟ್ಯಂತರ ಸ್ವತಂತ್ರ ಹೋರಾಟಗಾರರ ರಕ್ತ ಮತ್ತು ತ್ಯಾಗದಿಂದ ಬರೆಯಲ್ಪಟ್ಟ ಹಣೆ ಬರಹದ ಮುಂದೆ ಬೇರೆ ಯಾವುದೇ ಶಕ್ತಿ ನಿಲ್ಲಲು ಸಾಧ್ಯವಿರಲಿಲ್ಲ. ಆಗಸ್ಟ್ 14ರ ಆ ನಿಗೂಢ ರಾತ್ರಿಯ ಕತ್ತಲಲ್ಲಿ ಜಗತ್ತೇ ಮಲಗಿದ್ದಾಗ ಭಾರತವು ಹೊಸ ಬದುಕು ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಂಡಿತು. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.